ತಾವು ಸಾಕಷ್ಟು ಜನಗಳಿಗೆ ಕಣ್ಣೀರನ್ನು ಹಾಕ್ತೀರಿ, ಅಳ್ತೀರಿ. ಆದರೆ ಒಬ್ಬ ಸಂತ ಕಣ್ಣೀರು ಹಾಕಿದ್ದು ಈ ನೆಲದ ಕಟ್ಟ ಕಡೆಯ ಮಗುವಿನ ಭವಿಷ್ಯಕ್ಕೋಸ್ಕರ ಕಣ್ಣೀರು ಹಾಕಿದ್ದನ್ನು ನಾವು ಈ ಮಣ್ಣನ್ನು ಸ್ಮರಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದು. ಜಾತ್ರೆಯಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಕೂಡ ನಮಗೇನು ಅರ್ಥ ಆಗ್ತಾ ಇಲ್ಲ. ಒಬ್ಬ ಸಂತ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದಕ್ಕೆ ಇದು ಒಂದು ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಒಂದು ಉದಾಹರಣೆ, ಒಂದು ಸಾಕ್ಷಿ ಆಗುತ್ತೆ ಅನ್ನುವಂಥದ್ದು. ಇವತ್ತು ಸಾಕಷ್ಟು ಜನ ಭಕ್ತರು ಕೂತಿದ್ದೀರಿ, ತಮ್ಮದೇ ಆದಂತಹ ಜೀವನ ಶೈಲಿಗಳನ್ನು ರೂಪಿಸ್ಕೊಂಡಿದ್ದೀರಿ. ತಾವು ಸಾಕಷ್ಟು ಜನಗಳಿಗೆ ಕಣ್ಣೀರನ್ನು ಹಾಕ್ತೀರಿ, ಅಳ್ತೀರಿ. ಆದರೆ ಒಬ್ಬ ಸಂತ ಕಣ್ಣೀರು ಹಾಕಿದ್ದು ಈ ನೆಲದ ಕಟ್ಟ ಕಡೆಯ ಮಗುವಿನ ಭವಿಷ್ಯಕ್ಕೋಸ್ಕರ ಕಣ್ಣೀರು ಹಾಕಿದ್ದನ್ನು ನಾವು ಈ ಮಣ್ಣನ್ನು ಸ್ಮರಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದು. ಈ ಜಾತ್ರೆಯಲ್ಲಿ ನೋಡ್ತೇವೆ ನಾವು ದಾಸೋಹದ ಮನೆ, ರೊಟ್ಟಿಯ ಮನೆ, ಸಿಹಿಯ ಮನೆಗಳು. ಈ ನಾಡಿನಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಜಾತ್ರೆಗಳಾಗ್ತವೆ. ಮೈಲಾರ ಜಾತ್ರೆ ಆಗುತ್ತೆ, ಕೊಟ್ಟೂರು ಜಾತ್ರೆ ಆಗುತ್ತೆ, ಇಲ್ಲಿ ಹುಲಿಗಿ ಜಾತ್ರೆ ಆಗುತ್ತೆ, ಕೊಪ್ಪಳದ ಜಾತ್ರೆ, ಇನ್ನು ನೂರಾರು ಜಾತ್ರೆಗಳಾಗ್ತವೆ. ಯಾವ ಜಾತ್ರೆಗಳಲ್ಲೂ ದಾಸೋಹಗಳು ನಿರಂತರವಾಗಿ ನಡೆಯೋದಿಲ್ಲ. ಆದರೆ ಹಿರಿಯರು, ಶರಣರು, ಸಂತರು ಒಂದು ಮಾತನ್ನು ಹೇಳ್ತಾನೆ, ತಿರ್ಕೊಂಡು ಬಂದು ಕರ್ಕೊಂಡು ಉಣ್ಣು. ಈ ಕೊಪ್ಪಳ ಜಾತ್ರೆಯಲ್ಲಿ ಸ್ವಾಮೀಜಿಯವರ ಒಂದೇ ಒಂದು ನುಡಿಗೆ ಸಾವಿರಾರು ಜನ ಈ ದಾಸೋಹಕ್ಕೆ ದಾನವನ್ನು ಮಾಡಿ ನಿಮ್ಮನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಉಣ್ಣುವಂತಹ ಒಂದು ಅವಕಾಶ ಕರ್ನಾಟಕದಲ್ಲಿ ಕೊಪ್ಪಳ ಜಾತ್ರೆ ಬಿಟ್ಟರೆ ಇನ್ನೆಲ್ಲೂ ನಡೆಯೋದಿಲ್ಲ ಅನ್ನುವಂಥದ್ದು, ಇನ್ನೆಲ್ಲೂ ನಡೆಯೋದಿಲ್ಲ. ಹಾಗಾಗಿ ಕೊಪ್ಪಳ ಮಠ ಪೂಜ್ಯ ಸ್ವಾಮೀಜಿಯವರು ಬಂದ ಮೇಲೆ ಯಥೇಚ್ಛವಾಗಿ ಬೆಳೀತಾ ಇದೆ. ಸಾಕಷ್ಟು ಜನಗಳು ನಾಡಿನಲ್ಲಿ ಮಠಾಧಿಪತಿಗಳು ಸಾಕಷ್ಟು ಜನಗಳು ಆಗೋಗಿದ್ದಾರೆ, ಸಾಕಷ್ಟು ಜನಗಳು ಮಠಾಧಿಪತಿಗಳಾಗೋಗಿದ್ದಾರೆ. ಎಷ್ಟೋ ಮಠಾಧಿಪತಿಗಳು ಮಠಗಳಿಂದ ತಮ್ಮ ಘಟಗಳನ್ನು ಬೆಳೆಸ್ಕೊಳ್ತಾರೆ. ಆದರೆ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಘಟದಿಂದ ಈ ಮಠವನ್ನು ಬೆಳೆಸಿದ್ದಾರೆ ಹೊರತು ಅವರು ಈ ಮಠದಿಂದ ಅವರ ಘಟವನ್ನು ಬೆಳೆಸ್ಕೊಳ್ಳಲಿಲ್ಲ ಅನ್ನುವಂಥದ್ದು. ಈ ಘಟದಿಂದ ಮಠವನ್ನು ಬೆಳೆಸಿದರು. ನಮಗೆ ಯಾಕೆ ಅವರು ವಿಭಿನ್ನವಾಗಿ ಮತ್ತು ಆದರ್ಶವಾಗಿ ಕಾಣ್ತಾರೆ ಅಂತಂದರೆ, ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನನಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟರು. ನಾನು ಆಮಂತ್ರಣ ಪತ್ರಿಕೆ ನೋಡಿ 3 ಸತಿ ತಿರುಗಿಸಿದೆ, ಅದನ್ನು 3-4 ಸತಿ ಓದಿದೆ. ಅವರ ಗವಿಯಪ್ಪ ಅಂತಂದು ಒಬ್ಬರು ನಮ್ಮ ಜೊತೆಗೆ ಬಂದಿದ್ದರು, ಅವರು ಇನ್ವಿಟೇಷನ್ ತಗೊಂಡು, ಅಲ್ರಿ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ಹೆಸರೇ ಇಲ್ವಲ್ಲ ಅಂತ. ಇಲ್ಲ ಬುದ್ಧಿ, ಅವ್ರ ಮಠದಲ್ಲಿ ಹೆಸರು ಹಾಕ್ಕೊಳೋದಿಲ್ಲ. ನನಗೆ ಆಶ್ಚರ್ಯ ಆಗ್ಬಿಡ್ತು. ಮತ್ತು ಆಶ್ಚರ್ಯ ಅಂತಂದರೆ, ಸಾಕಷ್ಟು ಮಠಗಳಲ್ಲಿ ನೋಡ್ತೇವೆ, ಯಾವುದೇ ಮಠದಲ್ಲಿ ಯಾವುದೇ ಜಾತ್ರೆ ಆದರೆ ಆ ಮಠದ ಪೀಠಾಧಿಪತಿಯ ಮೊದಲನೇ ಹೆಸರಿರುತ್ತೆ. ಯಾವುದೇ ಮಠದ ಪೀಠಾಧಿಪತಿ ಕಾರ್ಯಕ್ರಮ ಆದರೂ ಕೂಡ ಆ ಇನ್ವಿಟೇಷನಲ್ಲಿ ಅವರ ದೊಡ್ಡದಾಗಿ ಭಾವಚಿತ್ರ ಇರ್ತವೆ. ಅವನ್ನೆಲ್ಲವೂ ಕೂಡ ತೃಣಸಮಾನ ಅಂತಂದು ಕಡೆಗಣಿಸಿ, ಯಾವುದೂ ಹೆಸರುಗಳಿಲ್ದಲೆ, ಭಾವಚಿತ್ರಗಳಿಲ್ದಲೆ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತಂದರೆ ಅವ್ರು ಎಷ್ಟು ನಿರ್ಲಿಪ್ತವಾಗಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಹೇಳಬೇಕಾಗುತ್ತೆ. ಮತ್ತು ನಾನು ಈ ಮಾತನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ನಾನು ನಿಮ್ಮ ದೊಡ್ಡ ಅಭಿಮಾನಿಗಳು. ಬಹಳ ಖುಷಿಯಾಗುತ್ತೆ. ನಮ್ಮೆಂಥ ಯುವಕ ಸನ್ಯಾಸಿಗಳಿಗೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ಬರು ಮಾಡೆಲ್, ಮತ್ತು ಅವರು ಒಂದು ದೊಡ್ಡ ಉದಾಹರಣೆ, ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ. ಯಾವ ಯುವಕ ಸನ್ಯಾಸಿಗಳು ಯಾವ ರೀತಿಯಾಗಿ ಜೀವನವನ್ನು ರೂಪಿಸ್ಕೊಂಡ್ರೆ ಯಾವ ರೀತಿಯಾದಂಥ ಸಾಧನೆಯನ್ನು ಮಾಡಲಿಕ್ಕೆ ನಮಗೊಂದು ಒಳ್ಳೆಯ ವ್ಯಕ್ತಿತ್ವದ ಒಂದು ಮೂರ್ತಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ.
ಗವಿ ಮಠಕ್ಕೆ ನಾವು ಯಾಕೆ ಬರಬೇಕು, ಗವಿ ಮಠದಿಂದ ನಾವೇನನ್ನು ತಗೊಂಡೋಗಬೇಕು, ಗವಿ ಮಠಕ್ಕೆ ಬಂದರೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ಒಂದು ಸಣ್ಣ ದೃಷ್ಟಾಂತದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಒಬ್ಬ ರೈತ ಇರ್ತಾನೆ, ಆ ರೈತನಿಗೆ ಕನ್ನಡಿಯ ಪರಿಕಲ್ಪನೆ ಇರೋದಿಲ್ಲ, ಕನ್ನಡಿಯನ್ನು ಯಾವತ್ತೂ ನೋಡೇ ಇರೋದಿಲ್ಲ. ಹೊಲದಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಆ ರೈತನಿಗೆ ಆ ಕನ್ನಡಿ ಸಿಗುತ್ತೆ, ಆ ಕನ್ನಡಿಯನ್ನು ತೊಗೊಂಬಂದು ತನ್ನ ಮನೆ ಒಳಗಡೆ ಬೀರುವಲ್ಲಿ ಇಟ್ಕೊಳ್ತಾನೆ, ಕಪಾಟಲ್ಲಿ ಇಟ್ಕೊಳ್ತಾನೆ. ಪ್ರತಿದಿನವೂ ಅವನು ರೈತ ಏನು ಮಾಡ್ತಾನೆ ಅಂತಂದರೆ ರಾತ್ರಿ ಮಲಗಬೇಕಾದ್ರೆ ಆ ಕಪಾಟ ಅಂತೀರ ಬೀರು ಅಂತೀರ, ಏನಂತೀರಿ? ಹಾಂ, ಕೆಲವೊಂದು ಕಡೆ ಬೀರು ಅಂದ್ರೆ ಅಪಾರ್ಥ ಆಗುತ್ತೆ. ಈ ಭಾಗದಲ್ಲಿ ಹೋದರೆ ಬೀರು ಅಂತಾರೆ, ಈ ಕಡೆ ಹೋದರೆ ಕಪಾಟ ಏನೋ ಅಂತಾರೆ, ಟ್ರೆಜರಿ ಏನೋ ಅಂತ ಇನ್ನೊಂದು ಬಳಸ್ತಾರೆ ಪದಗಳನ್ನು. ಅದರಲ್ಲಿ ಇಟ್ಕೊಳ್ತಾನೆ. ರಾತ್ರಿ ಮಲಗಬೇಕಾದ್ರೆ ಅದನ್ನು ಓಪನ್ ಮಾಡಿ ಆ ಕನ್ನಡಿಯನ್ನು ನೋಡಿ ಮತ್ತೆ ಕಿಲಿಕ್ ಹಾಕಿ ಮತ್ತೆ ಮಲಗ್ತಾನೆ. ಪ್ರತಿನಿತ್ಯನೂ ಆ ರೈತ ಆ ರೀತಿ ಮಾಡ್ತಿರ್ಬೇಕಾದ್ರೆ ತನ್ನ ಹೆಂಡತಿಗೆ ಒಂದು ಸಂಶಯ ಬರುತ್ತೆ, ನನ್ನ ಗಂಡ ಮಲಗಬೇಕಾದ್ರೆ ಯಾಕೆ ರಾತ್ರಿ ಕಪಾಟ ತೆಗಿತಾನೆ. ಕೊನೆಗೆ ಮಗ ಅವನು ಮಲಗಬೇಕಾದ್ರೆ ಗಾಢವಾದಂತಹ ನಿದ್ರೆ ಮಾಡ್ತಿರ್ಬೇಕಾದ್ರೆ ನಿಧಾನವಾಗ ಸೊಂಟದಲ್ಲಿರ್ತಕ್ಕಂಥ ಕಿಲಿಕೈಯನ್ನು ತೆಗೆದು ಆ ಕಪಾಟನ್ನು ಓಪನ್ ಮಾಡ್ತಾಳೆ. ಆ ಹೆಣ್ಣಿಗೂ ಕೂಡ ಅವನ ಹೆಂಡ್ತಿಗೂ ಕೂಡ ಕನ್ನಡಿ ಏನನ್ನೋದು ಗೊತ್ತಿರೋದಿಲ್ಲ, ಕನ್ನಡಿಯ ಪರಿಕಲ್ಪನೆನೇ ಆಕೆ ಗೊತ್ತಿರೋದಿಲ್ಲ. ಆ ಬೀರು ತೆಗೆದಿದ ತಕ್ಷಣ, ಕಪಾಟ ತೆಗೆದಿದ ತಕ್ಷಣ ಕನ್ನಡಿ ನೋಡ್ತಾಳೆ. ಅದರಲ್ಲಿ ಆಕೆ ಫೋಟೋ ಕಾಣುತ್ತೆ, ಆಕೆ ಸುಂದರವಾದ. ಇದು ನನ್ನ ಫೋಟೋ ಅಂತಂದು ಆಕೆಗೆ ಗೊತ್ತಿರೋದಿಲ್ಲ. ಓ, ನನ್ನ ಗಂಡ ಯಾವುದೋ ಹುಡುಗಿ ಫೋಟೋ ತಗೊಂಬಂದು ಕಪಾಟದಲ್ಲಿ ಇಟ್ಕೊಂಡ. ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ತೆಗೆದು ನೋಡಿ ಮಲಗ್ತಾನೆ. ಸಂಸಾರದಲ್ಲಿ ಇಷ್ಟು ಸಾಕು, ಬೆಂಕಿ ಹತ್ಕೊಳಕ್ಕೆ ಸಂಸಾರದಲ್ಲಿ ಇಷ್ಟು ಸಾಕು. ಅವಳು ಗಪ್ಪನ ಮಾಡಿ ಅದನ್ನು ಅಲ್ಲೇ ಇಟ್ಟು ಬೀಗ ಹಾಕಿ ಮತ್ತೆ ಅವನ ಸೊಂಟಕ್ಕೆ ಕಟ್ತಾಳೆ. ಬೆಳಕರಿಯುತ್ತೆ. ಬೆಳಕರಿದ ತಕ್ಷಣ ಲೋಟಗಳು ಮಾತಾಡ್ತಾವೆ, ಚೆಂಬು ಮಾತಾಡ್ತಾವೆ, ತಾಟು ಮಾತಾಡ್ತಾವೆ. ಅವನು ಯೋಚನೆ ಮಾಡ್ತಾನೆ, ನೆನ್ನೆ ತನಕ ಚೆನ್ನಾಗಿದ್ಲಲ್ಲ ಇವಳು, ಯಾಕೆ ಇವಾಗ ಹಿಂಗೆ ಮಾಡೋಕೆ ಹಚ್ಚಿದ್ದಾಳೆ? ಯಾಕೆ ಏನಾಯಿತು? ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ಅಂಥದ್ದೇನು ಅನ್ಯಾಯ ಮಾಡಿದ್ದೆ? ಯಾವಳ್ದೋ ಫೋಟೋ ತಗೊಂಡು ಕಪಾಟಲ್ಲಿ ಇಟ್ಕೊಂಡು ಕುಂತಿ ಅಂತಂದು ಜಗಳ ಮಾಡೋಕೆ ಹಚ್ಚಿಬಿಡ್ತಾಳೆ. ಅವನಿಗೆ ಹೊಲಕ್ಕೆ ಕೆಲಸ ಸಮಯ ಆಗುತ್ತೆ. ಹಾಕಿದ್ದನ್ನು ಊಟ ಮಾಡಿ ಹೊಲಕ್ಕೆ ಹೋಗ್ತಾನೆ. ಮನೆಯಲ್ಲಿ ಅತ್ತೆ ಇರ್ತಾಳೆ, ಅತ್ತೆ ಜೊತೆ ಜಗಳ ಆಡ್ತಾಳೆ. ನಿನ್ನ ಮಗ ಅಂತನು ಇಂತನು ಹಾಗೆ ಹೀಗೆ. ಅತ್ತೆ ಹೇಳ್ತಾಳೆ, ನನ್ನ ಮಗ ಅಂತಾನಲ್ಲ, ನನ್ನ ಮಗ ಭಾರಿ ಚಲೋ, ನೀ ಯಾಕೆ ಅವನ ಮೇಲೆ ಸಂಶಯ ಪಡ್ತೀಯ? ಬರಲಿ ಅವನು ಹೊಲದಿಂದ ನೋಡೋಣ. ಅವನು ಸಂಜೆ ಹೊಲದಿಂದ ಬರ್ತಾನೆ. ಲೇ ತಮ್ಮ, ಇವಳೇನು ಹೇಳ್ತಾಳೆ, ಯಾವುದೋ ಹುಡುಗಿ ಫೋಟೋ ಇಟ್ಕೊಂಡಿದೆ. ಇಲ್ಲ ಬೇ, ಅಂಥದ್ದೇನು ಇಲ್ಲ, ತಾರ್ಲೆ ಅದು ಚಾವಿ ಇಸ್ಕೊಳ್ತಾಳೆ. ಆ ಅಜ್ಜಿಗೂ ಕೂಡ ಕನ್ನಡಿಯ ಕಲ್ಪನೆನೇ ಗೊತ್ತಿಲ್ಲ. ಆ ಬೀರು ತೆಗಿತಾಳೆ, ಆ ಕನ್ನಡಿ ಸಿಗುತ್ತೆ, ನೋಡ್ತಾಳೆ ಮುದುಕಿ ಫೋಟೋ. ತಮ್ಮ, ಇಟ್ಕೊಂಡು ಚಲೋ ಹುಡುಗಿ ಫೋಟೋ ಇಟ್ಕೊಳ್ಳೋದು ಬಿಟ್ಟು ಮುದುಕಿ ಫೋಟೋ ಇಟ್ಕೊಂಡಿದೆಯಲ್ಲೋ ಅಂತ ಬೈತಾಳೆ ಹಾಕಿ. ಮುದುಕಿ ಫೋಟೋ ಇಟ್ಕೊಂಡಿದೆಯಲ್ಲ. ದೊಡ್ಡ ಜಗಳ, ದೊಡ್ಡ ಪಂಚಾಯಿತಿ. ಹಳ್ಳಿಗಳಲ್ಲಿ ಏನೇ ಜಗಳ ಆದರೂ ಹೋಗೋದಿಲ್ಲಿಗೆ ಸ್ವಾಮಿಗಳ ಹತ್ರ ಹೋಗ್ತೀರಿ, ಮಠಗಳಿಗೆ ಹೋಗ್ತೀರಿ. ದೊಡ್ಡ ಗದ್ದಲ ಆಗಿದ ತಕ್ಷಣ ಕೊಪ್ಪಳದ ಗವಿ ಮಠಕ್ಕೆ ಬರ್ತಾರವರು. ಗವಿ ಮಠಕ್ಕೆ ಬಂದು ಇದರಲ್ಲಿ ಈ ಕತೆ ಒಳಗಡೆ ಎರಡು ಅರ್ಥವನ್ನು ನಾವು ಅರ್ಥೈಸಬಹುದು. ಕೊಪ್ಪಳದ ಮಠಕ್ಕೆ ಬಂದು ಗಂಡ ಹೆಂಡತಿ ಮತ್ತು ಅತ್ತೆ ಸ್ವಾಮೀಜಿಯವರಿಗೆ ನಮ್ಮ ಸಂಸಾರದಲ್ಲಿ ಹಿಂಗೆಲ್ಲ ಒಡಕಾಗೋಗ್ಬಿಟ್ಟಿದೆ ಬುದ್ಧಿ, ಹಿಂಗೆಲ್ಲ ವೈಮನಸ್ಸುಗಳು ಬಂದಿದೆ, ಇಲ್ಲೆಲ್ಲ ಮನಸ್ಸೆಲ್ಲ ಕಲ್ಮಶಗಳಾಗಿದೆ, ಕಲುಷಿತಗೊಂಡಿದೆ, ಏನಾದರೂ ಮಾಡಿ ಪಂಚಾಯಿತಿ ಮಾಡಿ. ಏನಾಗಿದೆ? ಹೆಂಡ್ತಿ ಹೇಳ್ತಾಳೆ, ಯಾವುದೋ ಹುಡುಗಿ ಫೋಟೋ ಇಟ್ಕೊಂಡಿದ್ದಾನೆ. ತಾಯಿ ಹೇಳ್ತಾಳೆ, ಇಲ್ಲ ಅಜ್ಜಿ, ಯಾವುದೋ ಮುದುಕಿ ಫೋಟೋ ಇಟ್ಕೊಂಡಿದ್ದಾರೆ. ಆಗ ತೋರಿಸ್ರಿ ಅದನ್ನು. ಅವಾಗ ಗವಿಸಿದ್ದೇಶ್ವರ ಸ್ವಾಮಿಗಳು ಆ ಫೋಟೋ, ಆ ಕನ್ನಡಿಯನ್ನು ನೋಡಿದರೆ ಒಂದು
ಆ್ಯಂಗಲಲ್ಲಿ ಒಂದು ಆನ್ಸರ್ ಏನು ಮಾಡ್ಬೋದು, ತಮ್ಮ ಅಜ್ಜಿ ನೀವು ಕರೆಕ್ಟಾಗಿ ಕೇಳ್ಕೊಳ್ಳಿ, ಇದು ಹುಡುಗಿ ಫೋಟೋನೂ ಅಲ್ಲ, ಮುದುಕಿ ಫೋಟೋನೂ ಅಲ್ಲ, ಯಾವುದೋ ಸ್ವಾಮಿಗಳ ಫೋಟೋ ಇಟ್ಕೊಂಡು ಪೂಜೆ ಮಾಡೋಗ್ರಿ ಅಂತಂದು ಒಂದು ಆನ್ಸರ್ ಮಾಡ್ತಾರೆ ಸ್ವಾಮೀಜಿ. ಇನ್ನೊಂದು ಮಾರ್ಮಿಕವಾಗಿ ಆನ್ಸರ್ ಏನು ಮಾಡ್ಬೋದು ಸ್ವಾಮೀಜಿ ಅಂತಂದರೆ, ಮೂಢಾತ್ಮರೇ, ಜನಗಳೇ, ನೀವು ಇವತ್ತುವರೆಗೂ ನೀವು ಬೇರೆಯವ್ರನ್ನ ನೋಡಿ ಅಭ್ಯಾಸ ಇದೆ ಹೊರತು ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಭ್ಯಾಸ ಇಲ್ಲ. ನೀವು ನಿಮ್ಮನ್ನು ನೀವು ನೋಡ್ಕೊಳ್ಳುವಂಥ ಅಭ್ಯಾಸ ನೀವು ಮಾಡಿದಾಗ ಮಾತ್ರ ಜೀವನ ಸಾರ್ಥಕತೆ ಆಗುತ್ತೆ ಅನ್ನುವಂಥದ್ದು. ಕೊಪ್ಪಳ ಜಾತ್ರೆಗೆ ನಾವು ಗವಿಸಿದ್ದನ ಜಾತ್ರೆಗೆ ಯಾಕೆ ಬರಬೇಕು ಅಂತಂದರೆ, ನಾವಿಲ್ಲಿ ಉಂಡೋಗ್ಲಿಕ್ಕೆ ಏನೋ ಸೈಕಲ್ ಇದನ್ನು ಮಾಡಲಿಕ್ಕೆ ಅಂತಂದಲ್ಲ, ಇಲ್ಲಿ ಬರುವಂಥದ್ದೇ ನಮ್ಮನ್ನು ನಾವು ನೋಡ್ಕೊಳಕ್ಕೆ, ನಮ್ಮನ್ನು ನಾವು ಕಾಣ್ಕೊಳ್ಲಿಕ್ಕೋಸ್ಕರ ಈ ಕೊಪ್ಪಳದ ಜಾತ್ರೆಗೆ ಬರಬೇಕು. ಅಂತಹ ಪವಿತ್ರವಾದಂತಹ ಜಾತ್ರೆಯಲ್ಲಿ ನಾವು ಕೂಡ ಆಗಮಿಸಿ ಬಂದು ನಮಗೆ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಮ್ಮನ್ನು ನಾವು ತೋರಿಸೋಣುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಆ ಗವಿಸಿದ್ದೇಶ್ವರನ ಆಶೀರ್ವಾದವನ್ನು ತಗೊಂಡು ನಾವೆಲ್ಲರೂ ಕೂಡ ಜೀವನವನ್ನು ಪಾವನವನ್ನು ಮಾಡ್ಕೊಳ್ಳೋಣ ಅನ್ನುವಂತಹ ಮಾತನ್ನು ಹೇಳಿ, ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನಿರಂತರವಾಗಿ ನಮ್ಮಂತಹ ಎಲ್ಲ ಯುವಕ ಸನ್ಯಾಸಿಗಳಿಗೆ ಅವರ ಮಾರ್ಗದರ್ಶನ ಎಲ್ಲರಿಗೂ ಇರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ರಾಮಿಸ್ತಾ ಇದ್ದೀನಿ.